ಯಾಕಂದರೆ ಒಂದೇನಂದರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ. ಆಮೇಲೆ ತುಂಬ ಟೈಮ್ ತೊಗೊತೀನಿ. ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋರು ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ಗೆ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ. ನಾನು ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಅಂದರೆ ನನ್ನ ಈ ಹುಚ್ಚುತನಗಳು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಸೊ ಅದೊಂದು ಹುಚ್ಚುತನ, ಇದೊಂದು ಹುಚ್ಚುತನ. ನನಗೆ ಈ ಹುಚ್ಚುತನ ತುಂಬ ಇಷ್ಟ. ಸೊ ಇದರಲ್ಲೇ ಆಟಾಡಬೇಕು, ಸ್ಕ್ರೀನ್ ಪ್ಲೇಲಿ ಆಟಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಇದು ಮಾಡ್ತೀನಿ ಅಷ್ಟೇ. ಈ ಸಿನಿಮಾ ನೀವು ಕೋವಿಡ್ ಬರೋದ್ರಿಂದ ಮುಂಚೆನೇ ಮಾಡ್ತಿದ್ರಾ ಆಮೇಲೆ ಬರ್ತಿದ್ರಾ? ನಿಜ ಹೇಳ, ಈಗಲೂ ಬರಿತಾ ಇದ್ದೀನಿ ಅದನ್ನು. ನಾಳೆ ಅಲ್ಲಿ ಫೈನಲ್ ಮಿಕ್ಸಿಂಗ್ ಹೋದಾಗ ಅಲ್ಲೊಂದೇನಾರ ಡೈಲಾಗ್ ಏನಾರ ಅದು ಬರೀತೀನಿ. ಅಲ್ಲ, ಅದು ಯಾವಾಗಲೂ ಯೋಚನೆ ಮಾಡ್ತಿರೋದೆ. ಬಟ್ ಏನಂದರೆ ಟೈಮಿಗೆ ಕರೆಕ್ಟಾಗಿ ಅಪ್ಡೇಟ್ ಆಗ್ತಾನೆ ಇರಬೇಕು ನಾವು. ಇವ್ರು ಇನ್ನೊಂದು 2 ತಿಂಗಳು ಲೇಟ್ ಮಾಡಿದ್ರೆ ಇನ್ನೊಂದು 2 ಡೈಲಾಗ್ಗಳು ಚೇಂಜ್ ಆಗುತ್ತೆ. ನಾನು ಹೇಳ್ತಾನೆ ಇರ್ತೀನಿ. ಆ ಟೈಮ್ಗೆ ಏನೇನೋ ರಿಲೆವೆನ್ಸಿ ಆ್ಯಡ್ ಆಗ್ತಾ ಇರುತ್ತೆ. ಅದು ಮಾಡ್ತಾನೆ ಇರಬೇಕಾಗುತ್ತೆ ಆ್ಯಕ್ಚುಲಿ, ಎಸ್ಪೆಷಲಿ ಈ ಥರ ಸಿನಿಮಾಗಳಿಗೆ. ಇವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಕಮರ್ಷಿಯಲ್ ಸಿನಿಮಾ ಅನ್ಕೊಳ್ಳಿ, ಅದರಲ್ಲಿ ಒಬ್ಬ ಹೀರೋ, ಅವ್ನ ಫ್ಯಾಮಿಲಿ, ಅವ್ನಿಗಾಗುವಂಥ ತೊಂದರೆಗಳು, ಅವನೊಂದು ಹೋರಾಟ, ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟ್ರಿಗೆ ಸೀಮಿತ ಆಗಿರುತ್ತೆ. ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಒಂಥರ ಅದು ಏನಲ್ಲಿ ಸೀಮ್ಲೆಸ್ನೆಸ್, ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತೆ ಅದು. ಸೊ ಅದನ್ನು ಮಾಡ್ತಾನೆ ಇರಬೇಕಾಗತ್ತೆ ವರ್ಕ್. ಇಟ್ ಇಸ್ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು, ಬಟ್ ಮಾಡ್ತಾನೆ ಇರಬೇಕಾಗತ್ತೆ ಅದು.